6ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ 11 ಭೂಮಿಯ ಸ್ವರೂಪ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1. ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಭೂಸ್ವರೂಪ. ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂಸ್ವರೂಪ ಎಂದು ಕರೆಯುವರು. ವಾಕ್ಯ 2. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎಂದು ಕರೆಯುವರು. ಉತ್ತರ ಶಿಖರ. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎಂದು ಕರೆಯುವರು. ವಾಕ್ಯ 3. ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ. ಉತ್ತರ ಮಡಿಕೆ. ಹಿಮಾಲಯ ಪರ್ವತ ಮಡಿಕೆ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ. ವಾಕ್ಯ 4. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು. ಉತ್ತರ ಒಯಸಿಸ್. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಒಯಸಿಸ್ ಎನ್ನುವರು. ವಾಕ್ಯ 5. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಪ್ರಸ್ಥಭೂಮಿ. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎಂದು ಕರೆಯುವರು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 6. ಪರ್ವತಗಳೆಂದರೇನು? ಉತ್ತರ ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಅತ್ಯಂತ ಎತ್ತರವುಳ್ಳ ಕಡಿದಾದ ಇಳಿಜಾರು ಹಾಗೂ ಶಿಖರಗಳನ್ನು ಹೊಂದಿರುವ ಮತ್ತು ಸಮುದ್ರ ಮಟ್ಟದಿಂದ 1000 ಮೀಟರ್ಗಿಂತಲೂ ಎತ್ತರವಾಗಿರುವ ಭೂಭಾಗವನ್ನು ಪರ್ವತಗಳು ಎನ್ನುತ್ತಾರೆ. ಪ್ರಶ್ನೆ 7. ಪರ್ವತ ಶ್ರೇಣಿ ಎಂದರೇನು? ಉತ್ತರ ಶಿಖರಗಳನ್ನು ಹೊಂದಿರುವ ಅಥವಾ ಇಲ್ಲದಿರುವ ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುತ್ತಾರೆ. ಉದಾಹರಣೆಗೆ ಹಿಮಾಲಯ. ಪ್ರಶ್ನೆ 8. ಪ್ರಸ್ಥಭೂಮಿ ಎಂದರೇನು? ಉತ್ತರ ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಮತಟ್ಟಾದ ಮೇಲ್ಭಾಗ ಹಾಗೂ ಕಡಿದಾದ ಬದಿಗಳಿಂದ ಕೂಡಿದ ಭೂಭಾಗವನ್ನು ಪ್ರಸ್ಥಭೂಮಿ ಅಥವಾ ಪೀಠಭೂಮಿ ಎನ್ನುತ್ತಾರೆ. ಪ್ರಶ್ನೆ 9. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ಪ್ರಶ್ನೆ 10. ಮೈದಾನಗಳೆಂದರೇನು? ಉತ್ತರ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗವನ್ನು ಮೈದಾನಗಳು ಎನ್ನುತ್ತಾರೆ. ಪ್ರಶ್ನೆ 11. ಮರುಭೂಮಿ ಎಂದರೇನು? ಉತ್ತರ ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುವ, ಹಗಲಿನಲ್ಲಿ ಅತಿ ಶಾಖ ಹಾಗೂ ರಾತ್ರಿಯಲ್ಲಿ ತಂಪಾಗಿರುವ ವಿಸ್ತಾರವಾದ ಶುಷ್ಕ ಅಂದರೆ ಒಣಗಿದ ಪ್ರದೇಶವನ್ನು ಮರುಭೂಮಿ ಎನ್ನುತ್ತಾರೆ. ಪ್ರಶ್ನೆ 12. ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿರಿ. ಉತ್ತರ ಭಾರತಕ್ಕೆ ಸೇರಿದ ಪ್ರಮುಖ ದ್ವೀಪಗಳು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಪ್ರಶ್ನೆ 13. ಸ್ವಾಭಾವಿಕ ಪ್ರದೇಶಗಳೆಂದರೇನು? ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಮಿಯ ಭಾಗಗಳನ್ನು ಒಗ್ಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನಲಾಗುತ್ತದೆ. ಅಥವಾ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಅಂದರೆ ಒಂದೇ ತರದ ವಾಯುಗುಣ, ಮೇಲ್ಮೈ ಲಕ್ಷಣ, ಮಣ್ಣು, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳನ್ನು ಹೊಂದಿರುವ ಭೂಮಿಯ ಭಾಗಗಳನ್ನು ಒಗ್ಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನಲಾಗುತ್ತದೆ.